आज नाबार्ड के सीनियर जर्नलिस्ट मल्लिकार्जुन निंबोरे के बर्थडे के मौके पर नाबार्ड यूथ लीडर्स ने क्या कहे हैं। ಇವತ್ತಿನ JK ನ್ಯೂಸ್ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬ ಎಲ್ಲ ಗೆಳೆಯರ ಬಳಗ ವತಿಯಿಂದ ಎಲ್ಲ ದಲಿತರು ಕೂಡಿ ಸಮಾಜ ವತಿಯಿಂದ ಇವತ್ತು ಮಲ್ಲಿಕಾರ್ಜುನ ಹುಟ್ಟುಹಬ್ಬದ ಆಚರಣೆ ಮಾಡ್ತಿದ್ದೇವೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ, ಅವರ ಆಶೀರ್ವಾದದಿಂದ ಯಾವುದೇ ಒಬ್ಬ ಲೀಡರ್ ಬೆಳೆಸಬೇಕಾದ್ರೆ ಫಸ್ಟ್ ಮೊಟ್ಟ ಮೊದಲಿಗೆ ಮಾಧ್ಯಮ ಮುಖಾಂತರ ಯಾವ ಲೀಡರ್ ಆದರೂ ಬೆಳೀಲೇಬೇಕು. ಹೀಗಾಗಿ ಮಲ್ಲಿಕಾರ್ಜುನ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರಿ ನನಗೆ ಕರ್ಸಾಡ್ ಮಾತಾಡೋಕೆ ಕೊಟ್ಟಿಕ ಧನ್ಯವಾದಗಳು. ನಮ್ಮ ವಾಂಜ್ರಿ ಬಡಾವಣೆಯ ವಿಶ್ವಜ್ಞಾನಿ ಭಾರತ ರತ್ನ ಅಂಬೇಡ್ಕರ್ ಭವನ್ ಹತ್ರ ನಮ್ಮ ಮಲ್ಲಿಕಾರ್ಜುನ್ JK ನ್ಯೂಸ್ ಪತ್ರಕರ್ತರು ಮತ್ತು ನಮ್ಮ ಗಲ್ಲಿಯ ಆತ್ಮೀಯರು ಅವ್ರದ್ದು ಹುಟ್ಟುಹಬ್ಬದ ಪರವಾಗಿ ನಾವೆಲ್ಲರೂ ಶುಭ ಕೋರುತ್ತಾ, ಇದೇ ರೀತಿ ಮುಂದವ್ರಿಗೆ ಭಗವಂತು ಒಳ್ಳೆಯ ಐಶ್ವರ್ಯ ಆರೋಗ್ಯ ಎಲ್ಲ ಮತ್ತಿಲ್ಲಿ ಕೊಟ್ಟು ನಡೆಸಲಿ. ಮತ್ತು ಅವರು ಏನು ಕಾರ್ಯ ಮಾಡ್ತಾರ ಅದು ಪೂರಾ ಅವ್ರದ್ದು ಏನು ಮನುಷ್ಯನಾಗಿದೆ ಅಲ್ಲಿವರೆಗೆ ಹೋಗಿ ಮುಟ್ಲಿ. ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಅವ್ರದ್ದು ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡಲಿ. ಮತ್ತು ಅವ್ರ ಜೊತೇಲಿ ನಾವೆಲ್ಲರೂ ಅವರು ಇವರು ಅಂತಿಲ್ಲ, ನಾವೆಲ್ಲರೂ ಅವ್ರ ಜೊತೇಲಿದ್ದು ಎಲ್ಲರೂ ಕಲ್ತು ಅವರಿಗೆ ನಾವು ಬೆನ್ನೆಲುವಾಗಿ ನಿಂತು ಇದೇ ಮುಂದೆ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಮತ್ತವರು ಪೂರಾ ಚೇಂಜಸ್ ಆಗಬೇಕು. ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಇದ್ದಾಗ ಬಟ್ ಯಾವುದೇ ಒಂದು ನ್ಯಾಯ ಆದಂಥ ಕೆಲಸ ಇದ್ದಾಗ ಅವ್ರ ನ್ಯೂಸು ಎಲ್ಲಕ್ಕಿಂತ ಮುಂದಿರುತ್ತೆ. ಮತ್ತು ಅನ್ಯಾಯ ಇದ್ದಾಗ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಹೆಜ್ಜೆ ಇಡೋದಿಲ್ಲ. ಯಾಕಂದ್ರೆ ಅವರು ಸ್ಪೆಷಲ್ ನ್ಯೂಸ್ ಅಂತಿಲ್ಲ, ಅವರೊಂದು ವಿದ್ಯಾಭ್ಯಾಸ ಮಾಡಿ ಒಂದು ಕಾಲೇಜ್ನಲ್ಲಿ ಒಂದು ಲೆಕ್ಚರು ಕೂಡ ಮಾಡ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ಒಂದು ಸಮಾಜ ಸೇವೆ ಮಾಡ್ಬೇಕಂತೇಳಿ ಅವ್ರದ್ದೊಂದು ಆಸೆ ಇದೆ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಬಟ್ ಮಾಡ್ಬೇಕಂತ ಭಾಳ ಒಳ್ಳೆಯ ವಿಚಾರದಿಂದ ಹೋಗ್ತಕ್ಕಂಥ ವ್ಯಕ್ತಿ ಮಲ್ಲಿಕಾರ್ಜುನ್ ಅವರು. ಅದೇ ರೀತಿ ಅವ್ರಿಗೆ ಭಗವಂತ ಏನದು ಅಂದರೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಲಿ ಅಂತೇಳಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ನಮ್ಮ ಆತ್ಮೀಯರಾಗಿರುವಂತಹ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸುವಂತಹ ದೀನದಲಿತರ ಒಂದು ನೋವನ್ನು ಅರಿತಿರುವಂತಹ ನಮ್ಮೆಲ್ಲ ಸಂಘಟಕರ ಬೆನ್ನೆಲುಬು ಆಗಿರುವಂತಹ ನಿಮ್ಮೆಲ್ಲರ ಆತ್ಮೀಯರ ಮಲ್ಲುಸರ ಅವರಿಗೆ ನಮ್ಮ ವತಿಯಿಂದ, ನಮ್ಮ ಭಾರತ ದಲಿತ ಸಂಘಟನೆ ವತಿಯಿಂದ ಮೊಟ್ಟ ಮೊದಲು ಅವರಿಗೆ ಜನ್ಮದಿನದ ಶುಭಾಶಯ ಕೋರ್ತೇವೆ. ಇದೇ ರೀತಿ ಅವರು ತನ್ನ ಜೀವನದಲ್ಲಿ ಯಶಸ್ಸು ಕಾಣಲಿ. ನಮ್ಮೆಲ್ಲರ ಸಂಘಟನೆಗಾರ ಪ್ರತಿಯೊಂದು ಹೋರಾಟವನ್ನು ಜನರಿಗೆ ಮನೆ ತಲುಪಿಸುವಂಥ ಕೆಲಸ ಮಾಡಲಿ. ಪ್ರತಿಯೊಬ್ಬ ಹೋರಾಟರು ತಮ್ಮ ಮನೆಗೋಸ್ಕರ ಮಾಡೋದಿಲ್ಲ, ಪ್ರತಿಯೊಂದು ಸಮಾಜದ ನೋವನ್ನು, ಪ್ರತಿಯೊಂದು ಸಮಾಜದ ಒಂದು ಸಂಕಟವನ್ನು ಜನರಿಗೆ ತೋರಿಸುವಂಥ ಕೆಲಸ ಮಾಡ್ತಾರೆ. ಆ ಕೆಲಸವನ್ನು ಪ್ರತಿಯೊಬ್ಬ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪುವಂಥ ಕೆಲಸ ಏಕೈಕ ವ್ಯಕ್ತಿ ನಮ್ಮ ಎಲ್ಲರ ನೆಚ್ಚಿಮೆಚ್ಚಿನ ಒಬ್ಬ ಪತ್ರಕರ್ತರಾಗಿರುವಂಥ ನಮ್ಮ ಮಲ್ಲುಸರವರು ಇನ್ನು ದಿನನಿತ್ಯ ಯಶಸ್ಸನ್ನು ಕಾಣಲಿ. ಇದು ಒಂದು ಹುಮನಾಬಾದ್ ತಾಲೂಕದಲ್ಲಂತಲ್ಲ, ಇಡೀ ರಾಜ್ಯದಂತ ಅವ್ರ ಹೆಸರುವಾಸಿಯಾಗಲಿ. ಜೊತೆಗೆ ನಮ್ಮೆಲ್ಲರ ಒಂದು ಅಂಬೇಡ್ಕರ್ ಅವರ ಆದರ್ಶವಾದಗಳಂಥ ಭಾರತ ಸಂವಿಧಾನವನ್ನು ಏನು ನ್ಯಾಯ, ಸ್ವತಂತ್ರ, ಭ್ರಾತೃತ್ವವನ್ನು ಹೊಂದಿರುವಂಥ ಏನು ವಿಷಯಗಳನ್ನು ಹೊಂದಿದೆ, ಆ ವಿಷಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಜೊತೆಗೆ ಆ ವಿಷಯವನ್ನು ಪ್ರತಿಯೊಬ್ಬ ಜನರಿಗೆ ಹರಡುವಂಥ ಕೆಲಸ ಮಾಡಲಿ ಅಂತ ಹೇಳಿ ನನ್ನ ವತಿಯಿಂದ ಹಾಗೂ ನಮ್ಮ ಭಾರತ ದಲಿತ ಸಂಘಟನೆ ವತಿಯಿಂದ ಮತ್ತೊಮ್ಮೆ ಅವರಿಗೆ ಜನ್ಮದಿನ ಶುಭಾಶಯ ಕೋರ್ತೇನೆ. ಜೈ ಭೀಮ್.